ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಸಂಕಲನಾತ್ಮಕ ಮೌಲ್ಯಮಾಪನ 2 ಮಾರ್ಚ್ 2026 ತರಗತಿ 4ನೇ ತರಗತಿ ವಿಷಯ ಕನ್ನಡ ಇದರ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ನೋಡ್ತಾ ಹೋಗೋಣ. ರೋಮನ್ ಸಂಖ್ಯೆ 1, ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. 1ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಡ್ಯಾಶ್ ರಂದು ಆಚರಿಸಲಾಗುತ್ತದೆ? ಉತ್ತರ ಮಾರ್ಚ್ 8. 2ನೇ ಪ್ರಶ್ನೆ, ಬಟ್ಟೆಯ ಗಂಟನ್ನು ಡ್ಯಾಶ್ ಹೊರುತ್ತದೆ? ಉತ್ತರ ಕತ್ತೆ. 3ನೇ ಪ್ರಶ್ನೆ, ಕಲಾಂ ರವರ ಆತ್ಮಕಥನ ಡ್ಯಾಶ್? ಉತ್ತರ ಅಗ್ನಿಯ ರೆಕ್ಕೆಗಳು. ಮೇನ್ ಕ್ವಶನ್ ನಂಬರ್ 2ರಲ್ಲಿ ಗುಂಪಿಗೆ ಸೇರಿದ ಪದ ಗುರುತಿಸಿ ಬರೆಯಿರಿ. 4ನೇ ಪ್ರಶ್ನೆ, ಅಭಿಮನ್ಯು, ಉತ್ತರೆ, ಸುಭದ್ರೆ, ಶಕುನಿ. ಇದರಲ್ಲಿ ಗುಂಪಿಗೆ ಸೇರಿದ ಪದ ಶಕುನಿ. 5ನೇ ಪ್ರಶ್ನೆ, ಆಸನ, ಪೀಠ, ಕಿರೀಟ ಮತ್ತು ಗದ್ದುಗೆ. ಸರಿಯಾದ ಉತ್ತರ ಕಿರೀಟ ಗುಂಪಿಗೆ ಸೇರಿದ ಪದ. 6ನೇ ಪ್ರಶ್ನೆ, ಶಿಕ್ಷಕ, ಹೂವಾಡಗಿತ್ತಿ, ವೈದ್ಯ, ವಕೀಲ. ಉತ್ತರ ಹೂವಾಡಗಿತ್ತಿ. ಮೇನ್ ಕ್ವಶನ್ ನಂಬರ್ 3ರಲ್ಲಿ ಹೊಂದಿಸಿ ಬರೆಯಿರಿ. 7ನೇ ಪ್ರಶ್ನೆ, ಹಂಪಿ. 8ನೇದು ಶ್ರವಣಬೆಳಗೊಳ. 9ನೇದು ವಿಜಯಪುರ. 10ನೇದು ಬೆಂಗಳೂರು. ಇವಕ್ಕೆ ಸಂಬಂಧಿಸಿದಂಥ ಸರಿಹೊಂದಿಸಿ ನೋಡಿದಾಗ ಹಂಪಿ ಕಲ್ಲಿನ ರಥ, ಶ್ರವಣಬೆಳಗೊಳದಲ್ಲಿರೋದು ಗೊಮ್ಮಟೇಶ್ವರನ ವಿಗ್ರಹ, ವಿಜಯಪುರದಲ್ಲಿ ಇರ್ತಕ್ಕಂಥದ್ದು ಗೋಲಗುಂಬಜ್, ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು ವಿಧಾನಸೌಧ. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 4ರಲ್ಲಿ ವಿರುದ್ಧಾರ್ಥಕ ಪದ ಬರೆಯಿರಿ. ಅಹಿಂಸೆ ಮತ್ತು ಹಗುರ. ಅಹಿಂಸೆ ಪದದ ವಿರುದ್ಧಾರ್ಥಕ ಪದ ಹಿಂಸೆ ಹಾಗೂ ಹಗುರ ಪದದ ವಿರುದ್ಧಾರ್ಥಕ ಪದ ಭಾರ. ಮೇನ್ ಕ್ವಶನ್ ನಂಬರ್ 5, ಸ್ವಂತ ವಾಕ್ಯ ರಚಿಸಿ. 13ನೇ ಪ್ರಶ್ನೆ, ನಮಸ್ಕರಿಸು ಹಾಗೂ 14ನೇ ಪ್ರಶ್ನೆ, ಸಾಧನೆ. ನಮಸ್ಕರಿಸು ಪದದ ಸ್ವಂತ ವಾಕ್ಯ ನೋಡೋದಾದರೆ, ಪ್ರತಿನಿತ್ಯ ನಾವು ದೇವರಿಗೆ ನಮಸ್ಕರಿಸಬೇಕು. ನೀವು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬೇರೆ ವಾಕ್ಯನೂ ಕೂಡ ಮಾಡ್ಬೋದು. 14ನೇದು ಸಾಧನೆ. ಸಾಧನೆಗೆ ಸಚಿನ್ ಕ್ರಿಕೆಟ್ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ. ಮತ್ತು ನೀವು ಕೂಡ ಸಾಧನೆ ಪದಕ್ಕೆ ಬೇರೆ ವಾಕ್ಯವನ್ನು ಮಾಡ್ಬೋದು. ಮೇನ್ ಕ್ವಶನ್ ನಂಬರ್ 6ರಲ್ಲಿ ಪದ್ಯ ಭಾಗ ಪೂರ್ಣಗೊಳಿಸಿ. 15ರಲ್ಲಿ ಹಗ್ಗದ ಕೊಕ್ಕೆಯು ಡ್ಯಾಶ್ 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 ಸಿಕ್ಕೆ ಸಿಕ್ಕ ಎನ್ನುತ್ತಾ ಡ್ಯಾಶ್ ಡ್ಯಾಶ್ ತುಂಡಾಯಿತು. ಉತ್ತರ ನೋಡೋದಾದರೆ, ಹಗ್ಗದ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ ಪುಟ್ಟುವು ಚಂದ್ರನು ಸಿಕ್ಕೇ ಸಿಕ್ಕ ಎನ್ನುತ್ತ ತುಂಬ ಬಲದಿಂದೆಳೆಯೇ ಹಗ್ಗವು ತುಂಡಾಯಿತು. ಮೇನ್ ಕ್ವಶನ್ ನಂಬರ್ 7, ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು? 16ನೇ ಪ್ರಶ್ನೆ, ಅಬ್ಬಾ, ಚೀಟಿಯಲ್ಲಿ ನನಗೆ ಇಷ್ಟವಾದ ವಿಷಯ ರೇಡಿಯೋ ಬಂದಿದೆ. ಯಾರು ಹೇಳಿದರು? ಯಾರಿಗೆ ಹೇಳಿದರು? ಉತ್ತರವನ್ನು ನೋಡೋದಾದರೆ, ಇದನ್ನು ಆನೆ ಹೇಳುತ್ತೆ. ಯಾರಿಗೆ ಹೇಳುತ್ತೆ ಅಂತಂದರೆ ಇತರೆ ಪ್ರಾಣಿಗಳಿಗೆ ಹೇಳುತ್ತೆ. 17ನೇ ಪ್ರಶ್ನೆ, ಕನಸು ಕಾಣಿರಿ. ಯಾರು ಹೇಳಿದರು? ಯಾರಿಗೆ ಹೇಳಿದರು? ಉತ್ತರ, ಈ ವಾಕ್ಯವನ್ನು ಅಬ್ದುಲ್ ಕಲಾಂ ರವರು ಹೇಳ್ತಾರೆ. ಯಾರಿಗೆ ಹೇಳ್ತಾರೆ ಅಂತಂದರೆ ಅದು ಮಕ್ಕಳಿಗೆ ಹೇಳ್ತಾರೆ. ಮೇನ್ ಕ್ವಶನ್ ನಂಬರ್ 8, ಒಂದು ವಾಕ್ಯದಲ್ಲಿ ಉತ್ತರಿಸಿ. 18ನೇ ಪ್ರಶ್ನೆ, ಪಾಪದ ನೆಲೆಗಟ್ಟು ಯಾವುದು? ಉತ್ತರ, ಕೋಪವು ಪಾಪದ ನೆಲೆಗಟ್ಟು. 19ನೇ ಪ್ರಶ್ನೆ,
ಮಕ್ಕಳು ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾದರು? ಉತ್ತರ: ಮಕ್ಕಳೆಲ್ಲರೂ ಶ್ರವಣಬೆಳಗೊಳಕ್ಕೆ ಪ್ರವಾಸ ಹೋಗಲು ಸಿದ್ಧರಾದರು. 20ನೇ ಪ್ರಶ್ನೆ: ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಿ ಎಂದು ಎಚ್ಚರಿಕೆ ಕೊಟ್ಟವರು ಯಾರು? ಉತ್ತರ: ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಿ ಎಂದು ಎಚ್ಚರಿಕೆ ಕೊಟ್ಟವರು ಗಾಂಧೀಜಿಯವರು. 21ನೇ ಪ್ರಶ್ನೆ: ಜನರನ್ನು ಸಲಹುವ ದಾತ ಯಾರು? ಉತ್ತರ: ಜನರನ್ನು ಸಲಹುವ ದಾತ ಅಂತಂದರೆ ಅದು ರೈತ. ಮೇನ್ ಕ್ವಶನ್ ನಂಬರ್ 9. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 2 ಅಂಕದ ಪ್ರಶ್ನೆ ಇದು. 22ನೇ ಪ್ರಶ್ನೆ: ಧರ್ಮರಾಯನು ಚಿಂತಾಕ್ರಾಂತನಾಗಲು ಕಾರಣವೇನು? ಉತ್ತರ: ಕುರುಕ್ಷೇತ್ರದಲ್ಲಿ 12ನೇ ದಿನ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದರು. ಕೃಷ್ಣ, ಬಲರಾಮ ಮತ್ತು ಅರ್ಜುನನನ್ನು ಬಿಟ್ಟರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಉಳಿದ ಪಾಂಡವರಿಗಾರಿಗೂ ಗೊತ್ತಿರಲಿಲ್ಲ. ಆದ್ದರಿಂದ ಧರ್ಮರಾಯನು ಚಿಂತಾಕ್ರಾಂತನಾಗಿದ್ದನು. 23ನೇ ಪ್ರಶ್ನೆ: ಬಾಲಕ ನಾರಾಯಣ ಮುಂಜಾನೆ ಎದ್ದು ಹೇಗೆ ಸಿದ್ಧನಾದನು? ಉತ್ತರ: ಬಾಲಕ ನಾರಾಯಣ ಅಂದು ಮುಂಜಾನೆ ಬೇಗನೆ ಎದ್ದು ಸ್ನಾನ ಮಾಡಿ ಕೈಯಲ್ಲೇ ನೇಯ್ದ ಖಾದಿ ಚಡ್ಡಿ, ಅಂಗಿ ಮತ್ತು ಗಾಂಧಿ ಟೋಪಿಯನ್ನು ಧರಿಸಿದನು. ಮನೆಯ ಬೀರುವಿನಲ್ಲಿದ್ದ ತ್ರಿವರ್ಣದ ಧ್ವಜವನ್ನು ತೆಗೆದುಕೊಂಡು ಬ್ರಿಟಿಷರ ವಿರುದ್ಧ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಲು ಸಿದ್ಧನಾದನು. 24ನೇ ಪ್ರಶ್ನೆ: ಕಬ್ಬಿಣದಿಂದ ತಯಾರಿಸುವ ಸಲಕರಣೆಗಳು ಯಾವುವು? ಉತ್ತರ: ಕಬ್ಬಿಣದಿಂದ ತಯಾರಿಸುವ ಸಲಕರಣೆಗಳು ಅಂತಂದರೆ ಅದು ಹಾರೆ, ಕೊಡಲಿ, ಸಲಿಕೆ, ಗುದ್ದಲಿ ಇವು ಕಬ್ಬಿಣದಿಂದ ತಯಾರಿಸುವ ಸಲಕರಣೆಗಳು. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್: ಈ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರತಿ ಪ್ರಶ್ನೆಗೆ 4 ಅಂಕಗಳು. 25ನೇ ಪ್ರಶ್ನೆ: ರೈಲು ಪ್ರಯಾಣದ ಬಗ್ಗೆ ಚಿರತೆಯ ಅಭಿಪ್ರಾಯವೇನು? ಉತ್ತರ: ನನಗಿಂತ ವೇಗವಾಗಿ ಚಲಿಸುವ ಉದ್ದವಾದ ವಾಹನವಿದು. ಇದು ಕಂಬಿಗಳ ಮೇಲೆ ಮಾತ್ರ ಚಲಿಸುತ್ತದೆ. ರೈಲಿನಲ್ಲಿ ಒಮ್ಮೆಗೆ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸಬಹುದು. ಸರಕುಗಳನ್ನು ಸಾಗಿಸಬಹುದು. ರೈಲಿನಲ್ಲಿ ಶೌಚಾಲಯ, ಕುಡಿಯುವ ನೀರು, ಊಟ, ತಿಂಡಿ, ಮಲಗುವ ವ್ಯವಸ್ಥೆ ಇರುತ್ತದೆ. ಈಗ ರೈಲು ಪ್ರಯಾಣ ಸುಖಕರ ಹಾಗೂ ಅದರ ದರವೂ ಕೂಡ ಕಡಿಮೆ ಎಂಬ ಅಭಿಪ್ರಾಯವನ್ನು ಚಿರತೆ ವ್ಯಕ್ತಪಡಿಸುತ್ತದೆ. 26ನೇ ಪ್ರಶ್ನೆ: ಕುಲ ಗೋತ್ರಗಳ ನಡುವೆ ಭಿನ್ನತೆ ಏಕೆ ಇರಬಾರದು? ಉತ್ತರ: ನಾವು ನಡೆಯುವ ಭೂಮಿಯು ಒಂದೇ ಆಗಿದೆ. ನಾವು ಕುಡಿಯುವುದು ಒಂದೇ ನೀರು ಮತ್ತು ಸುಡುವ ಬೆಂಕಿ ಅಥವಾ ಅಗ್ನಿಯು ಒಂದೇ ಆಗಿರುವಾಗ ಜಾತಿ, ಮತ, ಪಂಥ ಎಂದೆನ್ನುತ್ತಾ ಕುಲಗೋತ್ರಗಳ ಮಧ್ಯೆ ಭಿನ್ನತೆ ಇರಬಾರದು.